30 ಸೆಂಟ್ಸ್ ಜಾಗದ ಮನವಿ 10 ಸೆಂಟ್ಸ್ಗೆ ಇಳಿಸಿದ್ದಾರೆ ಡಿಸಿ. ಜಿಲ್ಲಾಧಿಕಾರಿ ಕಚೇರಿಯಿಂದ ಪುತ್ತೂರು ತಹಶೀಲ್ದಾರ್ಗೆ ಸುತ್ತೋಲೆ ಕೂಡ ಹೋಗಿದೆ ಸಂಬಂಧಪಟ್ಟಂತೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಮಾಡಲು ಕಾಯ್ದಿರಿಸಲಾಗಿತ್ತು. ಈ ಜಾಗವನ್ನ ಖಾಸಗಿ ಟ್ರಸ್ಟ್ಗೆ ಜಾಗ ನೀಡುವುದಕ್ಕೆ ಕಾಂಗ್ರೆಸ್ ಶಾಸಕ ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಇದೆ. ಸರ್ಕಾರಿ ಆಸ್ಪತ್ರೆಯ ಜಾಗವನ್ನೇ ಕಬಳಿಸೋದಕ್ಕೆ ಕಾಂಗ್ರೆಸ್ ಹಾಗಾದ್ರೆ ಹುನ್ನಾರ ಮಾಡ್ತಿದೆಯಾ? ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಮನವಿಯನ್ನ ಇಟ್ಟಿರುವಂಥದ್ದು. ಪುತ್ತೂರು ತಾಲೂಕು ಆಫೀಸಿಗೆ ತಹಸೀಲ್ದಾರರು ಒಂದು ಲೆಟರನ್ನು ನಗರಸಭೆಗೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಎಎಂ ಅವರಿಗೆ ಆಡಳಿತಾಧಿಕಾರಿಗೆ ಒಂದು ಪತ್ರವನ್ನು ಮಾಡ್ತಾರೆ. ಆ ಪತ್ರವನ್ನು ಕಂಡಾಗ ನಮಗಾಯಿತು, ಬಹುಶಃ ಪುತ್ತೂರಿನಲ್ಲಿ ಕೂಡ ಇನ್ನು ಯಾವುದೇ ಇಲಾಖೆಯ ಭೂಮಿ ಉಳಿಯುವುದಿಲ್ಲ ಅಂತೇಳಿ ಆಯಿತು. ಅದನ್ನು ಮನಗಂಡು ನಾವು ಅದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಪತ್ರ ಸಿಕ್ಕಿತ್ತು. ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂಥ ಒಂದು ಲೆಟರ್ ಪುತ್ತೂರಿನಿಂದ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಹೋಗ್ತದೆ. 16/7/2024 ಒಂದು ಪತ್ರ ಹೋಗ್ತದೆ. ಆ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಅಶೋಕ್ ಕುಮಾರ್ ರೈ MLA ಪುತ್ತೂರು ಎಂಬುವರು ಅದರ ಅಧ್ಯಕ್ಷರು. ಈ ಟ್ರಸ್ಟ್ ಏನು ಕೇಳ್ತದೆ ಅಂದರೆ, ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣ ಮಾಡಲು ಜಮೀನು ಕಾಯ್ದಿರಿಸುವ ಬಗ್ಗೆ ಅಂತ ಒಂದು ಪತ್ರ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಸಂಪರ್ಕದಲ್ಲಿದ್ದಾರೆ. ಭರತ್, ಮಾಜಿ MLA ಒಬ್ರು ಹಾಲಿ MLA ಮೇಲೆ ಗಂಭೀರ ಆರೋಪ ಮಾಡಿರುವಂತದ್ದು, ಸರ್ಕಾರ ಆದ್ರೂ ಕೂಡ ಯಾವ ಮಾನದಂಡಗಳ ಮೇಲೆ ಸರ್ಕಾರಕ್ಕೆ ಸೇರಿದಂತ ಈ ಜಾಗವನ್ನ ಖಾಸಗಿ ಟ್ರಸ್ಟ್ಗೆ ನೀಡೋದಕ್ಕೆ ಮುಂದಾಗುತ್ತೆ ಅಂತ? ಅರುಣ್, ಹೌದು. ಅಂದ್ರೆ ಈಗಾಗಲೇ ಈ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರುವಂತದ್ದು ಪುತ್ತೂರಿನ ಮಾಜಿ ಶಾಸಕರಾಗಿರ್ತಕ್ಕಂತಹ ಸಂಜೀವ್ ಮಠಂದೂರ್. ಅವರು ಕೊಡ್ತಾ ಇರುವಂತಹ ದಾಖಲೆ ಪ್ರಕಾರ ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ, ಈಗಾಗಲೇ ಒಂದು ಸರ್ಕಾರಿ ಆಸ್ಪತ್ರೆ ಇದೆ, ಆದ್ರೆ ಆ ಸರ್ಕಾರಿ ಆಸ್ಪತ್ರೆನ ಹೈಟೆಕ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅವರು ಶಾಸಕರಾಗಿದ್ದಂತ ಸಮಯದಲ್ಲಿ ಒಂದಷ್ಟು ಜಾಗವನ್ನ ಅಲ್ಲಿ ಅವರು ಮೀಸಲಿಟ್ಟಿದ್ರು. ಅದು ಸರ್ಕಾರದ ಹೆಸರಿನಲ್ಲಿದ್ದಂತಹ ಜಾಗವನ್ನ ಸರ್ಕಾರಿ ಆಸ್ಪತ್ರೆಯ ಹೆಚ್ಚುವರಿಯಾಗಿ ಅದನ್ನ ಒಂದಷ್ಟು ಹೈಟೆಕ್ ಮಾಡ್ಲಿಕ್ಕೋಸ್ಕರ ಆ ಜಾಗವನ್ನ ಮೀಸಲಿಡಲಾಗಿತ್ತು. ಆದ್ರೆ ಈಗ ಆ ಜಾಗವನ್ನ ಕಾಂಗ್ರೆಸ್ಗೆ ಸೇರಿದಂತಹ ಪ್ರಿಯದರ್ಶಿನಿ ಟ್ರಸ್ಟ್ ಏನಿದೆ, ಆ ಪ್ರಿಯದರ್ಶಿನಿ ಟ್ರಸ್ಟ್ಗೆ ಮಂಜೂರು ಮಾಡುವಂತ ಕೆಲಸಗಳು ನಡೀತಾ ಇದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪ್ರಮುಖವಾಗಿ 30 ಸೆಂಟ್ಸ್ ಜಾಗ, ಅಂದ್ರೆ ಈ ಭಾಗದಲ್ಲಿ ನಾವು ಸೆನ್ಸ್ನಲ್ಲಿ ಅಳತೆ ಮಾಡ್ತೀವಿ, 30 ಸೆಂಟ್ಸ್ ಜಾಗದ ಮನವಿಯನ್ನ ಈಗ ಅವರು ಕೊಟ್ಟಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿಯಿಂದಲೂ ಕೂಡ ಅದರ ಅಂದ್ರೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಹಾಲಿ ಶಾಸಕ ಕಾಂಗ್ರೆಸ್ನ ಅಶೋಕ್ ರೈ ಅವರ ಮನವಿಯ ಮೇರೆಗೆ ಮುಖ್ಯಮಂತ್ರಿಯವರು ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈ ಜಮೀನನ್ನ ಮಂಜೂರು ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟು ಇಡೀ ಪ್ರಕ್ರಿಯೆಯನ್ನ ಮುಗಿಸ್ಕೊಡ್ಬೇಕು ಅನ್ನುವಂತ ಒಂದು ಆದೇಶವನ್ನ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೊಡಲಾಗಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಅದನ್ನ ಪರಿಶೀಲನೆಯನ್ನ ಮಾಡಿ ಒಟ್ಟು 30 ಸೆಂಟ್ಸ್ ಜಾಗದ ಮನವಿಯನ್ನ 10 ಸೆಂಟ್ಸ್ಗೆ ಇಳಿಸಿದ್ದಾರೆ. ಅಂದ್ರೆ 10 ಸೆಂಟ್ಸ್ ಜಾಗವನ್ನ, ಸರ್ಕಾರಿ ಜಾಗವನ್ನ ಆ ಒಂದು ಪ್ರಿಯದರ್ಶಿನಿ ಟ್ರಸ್ಟ್ಗೆ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಪುತ್ತೂರು ತಹಶೀಲ್ದಾರ್ ಕಚೇರಿಗೆ ಒಂದು ಸುತ್ತೋಲೆ ರವಾನೆಯಾಗಿದೆ. ಸರ್ವೆ ನಂಬರ್ 131 ಏನಿದೆ ಅದರಲ್ಲಿ 80 ಸೆಂಟ್ಸ್ ಖಾಲಿ ಜಾಗ ಏನಿದೆ, ಒಟ್ಟು 10 ಸೆಂಟ್ಸ್ ಜಾಗವನ್ನ ಮಂಜೂರು ಮಾಡುವ ಕುರಿತು ದಾಖಲೆಗಳನ್ನ ಸಲ್ಲಿಸಬೇಕು ಅನ್ನುವಂತ ಒಂದು ಸುತ್ತೋಲೆಯನ್ನು ಪುತ್ತೂರು ತಹಶೀಲ್ದಾರ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಇಲಾಖೆ ಅಭಿಪ್ರಾಯ ಕೇಳಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಯಾಕಂದ್ರೆ ಅದೊಂದು ಸರ್ಕಾರಿ ಆಸ್ಪತ್ರೆಗೆ ಸೇರಿದಂತ ಜಾಗ ಆಗಿರುವಂತ ಕಾರಣದಿಂದಾಗಿ ಜಿಲ್ಲಾ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಈ ಒಂದು ಪತ್ರವನ್ನ ರವಾನೆ ಮಾಡಲಾಗಿದೆ. ಈ ಪತ್ರದ ಹಿನ್ನೆಲೆಯಲ್ಲಿ ಈ ಒಂದು ಇಡೀ ಏನಿದೆ ಅದರ ಒಂದು ಅವರು ಆ ಒಂದು ಆದೇಶವನ್ನ ಓದಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಆಕ್ಷೇಪಣೆಗಳು ಇಲ್ಲದೆ ಇದ್ರೆ ಆ ಒಂದು ಜಾಗವನ್ನ ಪ್ರಿಯದರ್ಶಿನಿ ಟ್ರಸ್ಟ್ಗೆ ನೀಡ್ಲಿಕ್ಕೂ ಕೂಡ ಒಂದು ಮುಂದಿನ ಪ್ರಕ್ರಿಯೆಗಳು ನಡೀಬಹುದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಠಂದೂರು ಗಂಭೀರ ಆರೋಪ ಮಾಡಿದರೆ ಈ ಬಗ್ಗೆ ಕಾಂಗ್ರೆಸ್ ಏನ್ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಭರತ್, ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.